ಸ್ನೇಹಿತರೆ, ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣಿಗೆ ಭಾರಿ ಡಿಮಾಂಡ್ ಇದೆ. ರಸ್ತೆ ಬದಿಯಲ್ಲಿ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಮಾರ್ತಾ ಇರ್ತಾರೆ. ಈ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣಿನಿಂದ ಭಾರಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಆದ್ರೆ ಹೊರಗಡೆ ಕಲ್ಲಂಗಡಿ ಹಣ್ಣನ್ನ ತಿನ್ನೋ ಮೊದಲು ಈ ವಿಡಿಯೋವನ್ನ ನೀವು ನೋಡ್ಲೇಬೇಕು. ಯಾಕಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಕೆಲವು ರಾಸಾಯನಿಕಗಳನ್ನ ಈ ಕಲ್ಲಂಗಡಿ ಒಳಗೆ ಇಂಜೆಕ್ಟ್ ಮಾಡಲಾಗ್ತಾ ಇದೆ. ಹೌದು, ಈ ವಿಷಯ ಹೇಗ್ ಹೊರಬಂತು ಅಂತಂದ್ರೆ ತಮಿಳುನಾಡಿನ ಆಹಾರ ಸುರಕ್ಷತಾ ಅಧಿಕಾರಿ ಹಾಗೆ ಆರೋಗ್ಯ ಸಚಿವರ ತನಿಖೆಯಲ್ಲಿ ಇದು ಕಂಡು ಬಂದಿರುವಂತದ್ದು. ಅದನ್ನ ಅಧಿಕೃತವಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ನೀವು ಕಲ್ಲಂಗಡಿ ಹಣ್ಣನ್ನ ತಿನ್ನೋ ಮೊದಲು ಏನ್ ಮಾಡಬೇಕು ಅಂತಂದ್ರೆ ಹತ್ತಿ ಅಥವಾ ಟಿಶ್ಯೂ ಪೇಪರ್ ಅನ್ನ ತೆಗೆದುಕೊಂಡು ಕಟ್ ಮಾಡಿದಂತ ಕಲ್ಲಂಗಡಿ ಮೇಲೆ ಮೆಲ್ಲಕ್ಕೆ ಒತ್ತಿ, ಅಂದ್ರೆ ಅದರ ತಿರುಳಿನ ಭಾಗದಲ್ಲಿ. ಇದಕ್ಕೆ ಯಾವುದೇ ಬಣ್ಣ ಅಂಟ್ಕೊಂಡಿಲ್ಲ ಅಂತಂದ್ರೆ ಅದರೊಳಗೆ ಯಾವುದೇ ಕೆಮಿಕಲ್ ಇಂಜೆಕ್ಟ್ ಮಾಡಿಲ್ಲ ಅಂತ ಅರ್ಥ. ಹಾಗಾಗಿ ಟಿಶ್ಯೂ ಅನ್ನ ನೋಡಿದಾಗ ಇನ್ ಕೇಸ್ ಕೆಂಪು ಬಣ್ಣ ಕಂಡು ಬಂದ್ರೆ ಅದರಲ್ಲಿ ರಾಸಾಯನಿಕ ಕೆಮಿಕಲ್ ಇಂಜೆಕ್ಟ್ ಆಗಿದೆ ಅಂತ ಅರ್ಥ. ಈ ಮಾಹಿತಿಯನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಕಲ್ಲಂಗಡಿ ಹಣ್ಣನ್ನ ತಿನ್ನೋ ಮೊದಲು ಹುಷಾರಾಗಿರಿ.